ನೇಪಾಳದಲ್ಲೂ ಕೂಡ ಶ್ರೀಲಂಕಾ ಬಾಂಗ್ಲಾದೇಶ ಮಾದರಿಯ ದಂಗೆ ಆಗಿದೆ. ನೇಪಾಳ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವ ಪಡೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮವನ್ನು ಸಾರಿದ್ದಾರೆ. ಪೊಲೀಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಾವಿರಾರು ಜನ. ಯುವಕರು ಫೇಸ್ಬುಕ್ನಲ್ಲಿ, ಎಕ್ಸ್, ಯೂಟ್ಯೂಬ್ ಖಾತೆಯಲ್ಲಿ ಇದನ್ನು ನಿಷೇಧ ಮಾಡಿರುವುದಕ್ಕೆ ಭಾರೀ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಠ್ಮಂಡುವಿನಲ್ಲಿ ಹಿಂಸಾ ರೂಪಕ್ಕೆ ತಿರುಗಿದೆ ಪ್ರತಿಭಟನೆ. 14 ಮಂದಿ ದುರ್ಮರಣ ಹೊಂದಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ನೇಪಾಳ ಸಂಸತ್ ಭವನದ ಆವರಣದಲ್ಲಿ ಹೋರಾಟಗಾರರು ನುಗ್ಗಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ಪೊಲೀಸ್ ಸರ್ಕಾರ ಹರಸಾಹಸ ಪಟ್ಟು ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ 14 ಜನ ಮೃತಪಟ್ಟಿದ್ದಾರೆ. 80 ಜನ ಗಾಯಗೊಂಡಿದ್ದಾರೆ. ಭದ್ರತೆಗೆ ಸೇನೆಯನ್ನ ಅಖಾಡಕ್ಕೆ ಸರ್ಕಾರ ಇಳಿಸಿದೆ. ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಕೈಮೀರಿ ಹೋಗಿ ಸುಮಾರು 14 ಜನ ಮೃತಪಟ್ಟಿದ್ದಾರೆ. ನೇಪಾಳದಲ್ಲೂ ಕೂಡ ಶ್ರೀಲಂಕಾ ಬಾಂಗ್ಲಾದೇಶ ಮಾದರಿಯ ದಂಗೆ ಆಗಿದೆ. ನೇಪಾಳ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವ ಪಡೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮವನ್ನು ಸಾರಿದ್ದಾರೆ. ಪೊಲೀಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಾವಿರಾರು ಜನ. ಯುವಕರು ಫೇಸ್ಬುಕ್ನಲ್ಲಿ, ಎಕ್ಸ್, ಯೂಟ್ಯೂಬ್ ಖಾತೆಯಲ್ಲಿ ಇದನ್ನು ನಿಷೇಧ ಮಾಡಿರುವುದಕ್ಕೆ ಭಾರೀ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಠ್ಮಂಡುವಿನಲ್ಲಿ ಹಿಂಸಾ ರೂಪಕ್ಕೆ ತಿರುಗಿದೆ ಪ್ರತಿಭಟನೆ. 14 ಮಂದಿ ದುರ್ಮರಣ ಹೊಂದಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ನೇಪಾಳ ಸಂಸತ್ ಭವನದ ಆವರಣದಲ್ಲಿ ಹೋರಾಟಗಾರರು ನುಗ್ಗಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ಪೊಲೀಸ್ ಸರ್ಕಾರ ಹರಸಾಹಸ ಪಟ್ಟು ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ 14 ಜನ ಮೃತಪಟ್ಟಿದ್ದಾರೆ. 80 ಜನ ಗಾಯಗೊಂಡಿದ್ದಾರೆ. ಭದ್ರತೆಗೆ ಸೇನೆಯನ್ನ ಅಖಾಡಕ್ಕೆ ಸರ್ಕಾರ ಇಳಿಸಿದೆ. ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಕೈಮೀರಿ ಹೋಗಿ ಸುಮಾರು 14 ಜನ ಮೃತಪಟ್ಟಿದ್ದಾರೆ. ನೇಪಾಳದಲ್ಲೂ ಕೂಡ ಶ್ರೀಲಂಕಾ ಬಾಂಗ್ಲಾದೇಶ ಮಾದರಿಯ ದಂಗೆ ಆಗಿದೆ. ನೇಪಾಳ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವ ಪಡೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮವನ್ನು ಸಾರಿದ್ದಾರೆ. ಪೊಲೀಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಾವಿರಾರು ಜನ. ಯುವಕರು ಫೇಸ್ಬುಕ್ನಲ್ಲಿ, ಎಕ್ಸ್, ಯೂಟ್ಯೂಬ್ ಖಾತೆಯಲ್ಲಿ ಇದನ್ನು ನಿಷೇಧ ಮಾಡಿರುವುದಕ್ಕೆ ಭಾರೀ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಠ್ಮಂಡುವಿನಲ್ಲಿ ಹಿಂಸಾ ರೂಪಕ್ಕೆ ತಿರುಗಿದೆ ಪ್ರತಿಭಟನೆ. 14 ಮಂದಿ ದುರ್ಮರಣ ಹೊಂದಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ನೇಪಾಳ ಸಂಸತ್ ಭವನದ ಆವರಣದಲ್ಲಿ ಹೋರಾಟಗಾರರು ನುಗ್ಗಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ಪೊಲೀಸ್ ಸರ್ಕಾರ ಹರಸಾಹಸ ಪಟ್ಟು ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ 14 ಜನ ಮೃತಪಟ್ಟಿದ್ದಾರೆ. 80 ಜನ ಗಾಯಗೊಂಡಿದ್ದಾರೆ. ಭದ್ರತೆಗೆ ಸೇನೆಯನ್ನ ಅಖಾಡಕ್ಕೆ ಸರ್ಕಾರ ಇಳಿಸಿದೆ.
ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಕೈಮೀರಿ ಹೋಗಿ ಸುಮಾರು 14 ಜನ ಮೃತಪಟ್ಟಿದ್ದಾರೆ. ನೇಪಾಳದಲ್ಲೂ ಕೂಡ ಶ್ರೀಲಂಕಾ ಬಾಂಗ್ಲಾದೇಶ ಮಾದರಿಯ ದಂಗೆ ಆಗಿದೆ. ನೇಪಾಳ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವ ಪಡೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮವನ್ನು ಸಾರಿದ್ದಾರೆ. ಪೊಲೀಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಾವಿರಾರು ಜನ ಯುವಕರು. ಫೇಸ್ಬುಕ್ನಲ್ಲಿ, ಎಕ್ಸ್, ಯೂಟ್ಯೂಬ್ ಖಾತೆಯಲ್ಲಿ ಇದನ್ನು ನಿಷೇಧ ಮಾಡಿರುವುದಕ್ಕೆ ಭಾರೀ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಠ್ಮಂಡುವಿನಲ್ಲಿ ಹಿಂಸಾ ರೂಪಕ್ಕೆ ತಿರುಗಿದೆ ಪ್ರತಿಭಟನೆ. 14 ಮಂದಿ ದುರ್ಮರಣ ಹೊಂದಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ನೇಪಾಳ ಸಂಸತ್ ಭವನದ ಆವರಣದಲ್ಲಿ ಹೋರಾಟಗಾರರು ನುಗ್ಗಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ಪೊಲೀಸ್ ಸರ್ಕಾರ ಹರಸಾಹಸ ಪಟ್ಟು ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ 14 ಜನ ಮೃತಪಟ್ಟಿದ್ದಾರೆ. 80 ಜನ ಗಾಯಗೊಂಡಿದ್ದಾರೆ. ಭದ್ರತೆಗೆ ಸೇನೆಯನ್ನ ಅಖಾಡಕ್ಕೆ ಸರ್ಕಾರ ಇಳಿಸಿದೆ. ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಕೈಮೀರಿ ಹೋಗಿ ಸುಮಾರು 14 ಜನ ಮೃತಪಟ್ಟಿದ್ದಾರೆ. ನೇಪಾಳದಲ್ಲೂ ಕೂಡ ಶ್ರೀಲಂಕಾ ಬಾಂಗ್ಲಾದೇಶ ಮಾದರಿಯ ದಂಗೆ ಆಗಿದೆ. ನೇಪಾಳ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವ ಪಡೆ ಸೋಷಿಯಲ್ ಮೀಡಿಯಾ ಬ್ಯಾನ್